ಎಲ್ಲರಿಗೂ ಮತ್ತೊಮ್ಮೆ ಸಕ್ಸೆಸ್ ಮಂತ್ರ ಕನ್ನಡ ಮೋಟಿವೇಶನಲ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ದಿನ ನಾವು ನೋಡುವುದು ಯಾರು ಉತ್ತಮರು, ನಾವು ಹಾಗಾಗುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಜಗತ್ತಿನಲ್ಲಿ ಎಲ್ಲರೂ ಬದುಕುತ್ತಾರೆ, ಆದರೆ ಕೆಲವರು ಮಾತ್ರ ಗುರುತು ಬಿಟ್ಟು ಹೋಗುತ್ತಾರೆ. ಯಾಕೆ ಗೊತ್ತಾ? ಅವರು ಇತರರನ್ನು ಬದಲಾಯಿಸಲು ಪ್ರಯತ್ನಿಸಲಿಲ್ಲ, ಮೊದಲು ತಮ್ಮನ್ನೇ ಬದಲಿಸಿಕೊಂಡರು. ಉತ್ತಮ ವ್ಯಕ್ತಿಯಾಗಬೇಕು ಅಂದ್ರೆ ಹಣ ಸಾಕಾಗೋದಿಲ್ಲ. ಒಳ್ಳೆಯ ಮನಸ್ಸು, ಶ್ರಮ, ಸಹನೆ ಮತ್ತು ನಂಬಿಕೆ ಬೇಕು. 1. ಪ್ರಳಯ ಕಾಲದಲ್ಲಿ ಸಮುದ್ರ ಕೂಡ ವಿಚಲಿತವಾಗುತ್ತದೆ. ಅದರಲ್ಲಿನ ನೀರಿನ ಮಟ್ಟ ಏರುತ್ತದೆ, ಅಲೆಗಳು ಹುಚ್ಚೇಳುತ್ತವೆ. ಆದರೆ ಸಾಧು ಜನರು ಮಾತ್ರ ಆಗಲೂ ತಮ್ಮ ಗುಣವನ್ನು ಬಿಡುವುದಿಲ್ಲ. ಅಗಾಧ ವ್ಯಕ್ತಿತ್ವವನ್ನು ನಾವು ಸಮುದ್ರಕ್ಕೆ ಹೋಲಿಸುತ್ತೇವೆ. ಯಾವ ಕಾಲದಲ್ಲೂ ಬದಲಾಗದ ಸಮತ್ವ ಅದಕ್ಕಿದೆ ಎಂಬ ಕಾರಣಕ್ಕಾಗಿ ಅದು ಮಹಾನ್ ಎನ್ನಿಸಿಕೊಂಡಿದೆ. ಆದರೆ ಅಂತಹ ಸಮುದ್ರವು ಪ್ರಳಯ ಕಾಲದಲ್ಲಿ ಅಥವಾ ಚಂಡಮಾರುತ ಬಂದಾಗ ಉಕ್ಕಿ ಅಬ್ಬರಿಸುತ್ತದೆ. ಆದರೆ ಸಾಧು ಜನರು ಮಾತ್ರ ಎಂತಹ ಸಂದರ್ಭ ಬಂದರೂ ಬದಲಾಗುವುದಿಲ್ಲ ಎನ್ನುತ್ತಾನೆ. ಚಾಣಕ್ಯ ಅಂದರೆ ಸಾಧುಗಳು ಸಮುದ್ರಕ್ಕಿಂತ ದೊಡ್ಡ ವ್ಯಕ್ತಿತ್ವದವರು. ಅವರು ಬಾಹ್ಯ ಪ್ರೇರಣೆಗಳಿಂದ ವಿಚಲಿತರಾಗುವುದಿಲ್ಲ. ಯಾವಾಗಲೂ ಚೆನ್ನಾಗಿ ಯೋಚಿಸಿ ಅಡಿಯಿಡುವುದರಿಂದ ಸರಿಯಾದ ನಿರ್ಧಾರವನ್ನೇ ಕೈಗೊಳ್ಳುತ್ತಾರೆ. ತಮ್ಮ ಗೌರವ ಮತ್ತು ತತ್ವಗಳಿಗೆ ಸದಾ ಅಂಟಿಕೊಂಡಿರುತ್ತಾರೆ. ಬದ್ಧತೆಯನ್ನು ಯಾವತ್ತೂ ಮರೆಯುವುದಿಲ್ಲ. ಅಂಥವರ ಒಡನಾಟ ಇಟ್ಟುಕೊಳ್ಳುವುದು ಒಳ್ಳೆಯದು. 2. ಮಕ್ಕಳು, ಸ್ನೇಹಿತರು, ಸಂಬಂಧಿಗಳು ನಿಮ್ಮ ಮನಸ್ಸನ್ನು ಸಾಧುಗಳ ಪ್ರವಚನದಿಂದ ಬೇರೆಡೆ ಸೆಳೆಯಬಹುದು. ಆದರೆ ಅದಕ್ಕೆ ಅವಕಾಶ ಕೊಡಬೇಡಿ. ಸಂತರ ನುಡಿಗಳು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಒಳ್ಳೆಯ ದಿಸೆಯಲ್ಲಿ ಕೊಂಡೊಯ್ಯುತ್ತವೆ. ಪ್ರೀತಿಪಾತ್ರರ ಮೇಲಿನ ಮೋಹ ಅತಿಯಾದಾಗ ಅಥವಾ ಅವರ ಮಾತಿಗೆ ಬೆಲೆ ಕೊಡುವ ಭರದಲ್ಲಿ ನಮ್ಮ ತನವನ್ನು ಮರೆತಾಗ ನಾವು ಒಳ್ಳೆಯದನ್ನು ಕಡೆಗಣಿಸುವ ಅಪಾಯವಿದೆ. ಸಾಧುಗಳು ಬೋಧಿಸುವ ಸದ್ಗುಣಗಳ ಕಡೆಗೆ ಯಾವತ್ತೂ ನಮ್ಮ ಗಮನ ಇರಬೇಕು. ಅದರಿಂದ ನಮಗಷ್ಟೇ ಒಳ್ಳೆಯದಾಗುವುದಿಲ್ಲ, ನಮ್ಮನ್ನು ಅವಲಂಬಿಸಿರುವ ಕುಟುಂಬಕ್ಕೂ ನಮ್ಮ ಹಿತೈಷಿಗಳಿಗೂ ಒಳ್ಳೆಯದಾಗುತ್ತದೆ. ಒಳ್ಳೆಯ ಮಾತುಗಳು ಕಿವಿಯ ಮೇಲೆ ಬೀಳುತ್ತಿದ್ದರೆ ನಾವು ತಪ್ಪುದಾರಿ ಹಿಡಿಯುವ ಸಾಧ್ಯತೆಗಳು ಕಡಿಮೆಯಾಗುತ್ತವೆ. 3. ರಾಜ ಒಮ್ಮೆ ಮಾತ್ರ ಆದೇಶ ನೀಡುತ್ತಾನೆ. ಪಂಡಿತರು ತಾವು ಹೇಳುವುದನ್ನು ಒಮ್ಮೆ ಮಾತ್ರ ಹೇಳುತ್ತಾರೆ. ಕನ್ಯಾದಾನ ಮಾಡುವುದು ಕೂಡ ಒಮ್ಮೆ ಮಾತ್ರ. ಈ 3 ಸಂಗತಿಗಳು ಎರಡನೆಯ ಬಾರಿ ಘಟಿಸುವುದಿಲ್ಲ. ಹಿಂದೆ ರಾಜರು ಒಮ್ಮೆ ಮಾತ್ರ ಆದೇಶ ನೀಡುತ್ತಿದ್ದರು, ಅದು ಪಾಲನೆಯಾಗಲೇಬೇಕಿತ್ತು. ಇಲ್ಲವಾದರೆ ಅದನ್ನು ಪಾಲಿಸಬೇಕಾಗಿದ್ದವರ ತಲೆ ಹೋಗುತ್ತಿತ್ತು. ಇಂದು ಸರ್ಕಾರ ಆ ಜಾಗದಲ್ಲಿದೆ. ಸರ್ಕಾರದ ಆದೇಶ ಹೊರಬೀಳುವುದು ಒಮ್ಮೆ ಮಾತ್ರ. ಅದನ್ನು ಪಾಲಿಸಬೇಕಾಗಿದ್ದವರು ನಮ್ಮೆಲ್ಲರ ಕರ್ತವ್ಯ. ಜ್ಞಾನಿಗಳು ತಮಗೆ ತಿಳಿದಿರುವುದನ್ನು ಪದೇ ಪದೇ ಹೇಳುತ್ತಿರುವುದಿಲ್ಲ. ಸಂದರ್ಭ ಬಂದಾಗ ಒಮ್ಮೆ ಮಾತ್ರ ಹೇಳುತ್ತಾರೆ. ಆಗಲೇ ಅದನ್ನು ತಿಳಿದುಕೊಳ್ಳಬೇಕು. ಆಲಸ್ಯದಿಂದ ಕುಳಿತಿದ್ದರೆ ಮುಂದೆಂದೂ ಆ ಸಂಗತಿ ನಮಗೆ ತಿಳಿಯದೇ ಹೋಗಬಹುದು. ಅದೇ ರೀತಿ ತಂದೆಯಾದವನಿಗೆ ಕನ್ಯಾದಾನ ಮಾಡುವುದು ಸಿಗುವ ಅವಕಾಶ ಒಮ್ಮೆ ಮಾತ್ರ. ಆಗ ಸರಿಯಾದ ವರನನ್ನು ಆಯ್ಕೆ ಮಾಡಿ ಮಗಳನ್ನು ಅವನ ಕೈಯಲ್ಲಿಡದೇ ಹೋದರೆ ಅವಳು ಜೀವನ ಪೂರ್ತಿ ಕಷ್ಟ ಅನುಭವಿಸುತ್ತಾಳೆ. ಮಗಳಿಗೆ ಹೀಗಾಯಿತಲ್ಲ ಎಂಬ ಕೊರಗು ತಂದೆ ತಾಯಿಗಳನ್ನು ಸಾಯುವವರೆಗೂ ಬಾಧಿಸುತ್ತದೆ. ಹಿಂದಿನ ಕಾಲದಲ್ಲಿ ಸಾಧ್ಯವಿರದ ಮರುಮದುವೆ ಇಂದು ಸಾಧ್ಯವಿದೆಯಾದರೂ ಅದರ ದುಃಖ ಏನೆಂಬುದು ಅನುಭವಿಸಿದವರಿಗೇ ಗೊತ್ತು. ಆದ್ದರಿಂದ ಇಂಥ ಕೆಲಸಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರ ವಹಿಸಬೇಕು. 4. ಉತ್ತಮ ಊಟ ಮತ್ತು ಉಂಡಿದ್ದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ, ಸುಂದರ ಹೆಂಡತಿ ಮತ್ತು ಅವಳೊಂದಿಗೆ ಸುಖಿಸುವ ಸಾಮರ್ಥ್ಯ, ಭೂಮಿ ಸಂಪತ್ತು ಮತ್ತು ಅದನ್ನು ದಾನ ಮಾಡುವ ಬುದ್ಧಿ ಇವರು ಅಲ್ಪರಿಗೆ ದಕ್ಕುವುದಿಲ್ಲ, ತಪಸ್ವಿಗಳಿಗೆ ಮಾತ್ರ ತಪಸ್ಸು ಅಂದರೆ ಕಾಡಿನಲ್ಲಿ ಪದ್ಮಾಸನ ಹಾಕಿ ಕುಳಿತು ದೇವರನ್ನು ಧ್ಯಾನಿಸುವುದು ಮಾತ್ರವಲ್ಲ. ಕಷ್ಟಪಟ್ಟು ಮಾಡುವ ಎಲ್ಲ ಒಳ್ಳೆಯ ಪ್ರಯತ್ನವೂ ತಪಸ್ಸೆ. ಒಳ್ಳೆಯ ಊಟ, ಒಳ್ಳೆಯ ಹೆಂಡತಿ, ಸಾಕಷ್ಟು ಸಂಪತ್ತು ಇವು ಉತ್ತಮ ಪ್ರಯತ್ನದಿಂದ ಮಾತ್ರ ಲಭಿಸುತ್ತವೆ. ಒಳ್ಳೆಯ ಊಟ ಸಿಗಲು ಕಷ್ಟಪಟ್ಟು ಕೆಲಸ ಮಾಡಬೇಕು. ಕಷ್ಟಪಟ್ಟರೆ ಜೀರ್ಣಶಕ್ತಿ ವೃದ್ಧಿಸುತ್ತದೆ. ವಾಮ ಮಾರ್ಗದಲ್ಲಿ ಸಂಪಾದಿಸಿದವರಿಗೆ ಅದನ್ನು ಉಂಡು ದಕ್ಕಿಸಿಕೊಳ್ಳುವ ಶಕ್ತಿ ಇರದಿರುವುದು ಇದೇ ಕಾರಣಕ್ಕೆ. ಕಷ್ಟಪಟ್ಟು ಸಾಧನೆ ಮಾಡುವವರಿಗೆ ಒಳ್ಳೆಯ ಹೆಂಡತಿಯೂ ಲಭಿಸುತ್ತಾಳೆ. ದೇಹ ಸುಸ್ಥಿತಿಯಲ್ಲಿರುವ ಕಾರಣ ಅವಳೊಂದಿಗೆ ಸುಖಿಸುವ ಶಕ್ತಿಯೂ ಇರುತ್ತದೆ. ಇನ್ನು ಸಾಧಕರ ಬಳಿಗೆ ಸಂಪತ್ತು ತನ್ನಿಂತಾನೇ ಹರಿದು ಬರುತ್ತದೆ. ಅದನ್ನು ಕಷ್ಟದಲ್ಲಿರುವವರಿಗೆ ನೀಡುವ ಬುದ್ಧಿ ಮಾತ್ರ ಸಂಸ್ಕಾರದಿಂದ ಬರಬೇಕು. 5. ಯಾರಿಗೆ ಮಗ ವಿಧೇಯನಾಗಿದ್ದಾನೋ, ಯಾರಿಗೆ ಹೆಂಡತಿ ನಿಷ್ಠಲಾಗಿದ್ದಾಳೋ, ಯಾರಿಗೆ ತಮ್ಮಲ್ಲಿರುವ ಸಂಪತ್ತಿನ ಬಗ್ಗೆ ತೃಪ್ತಿ ಇದೆಯೋ ಅವರಿಗೆ ಸ್ವರ್ಗ ಇಲ್ಲೇ ಇದೆ. ಸಂತೋಷ ಎಲ್ಲಿದೆ?
ಒಬ್ಬೊಬ್ಬರಿಗೆ ಒಂದೊಂದು ಸಂಗತಿಯಲ್ಲಿ ಅದು ಸಿಗಬಹುದು. ಆದರೆ ಸಾರ್ವತ್ರಿಕವಾಗಿ ಹೇಳುವುದಾದರೆ ಮನೆಯಲ್ಲಿ ಯಾರಿಗೆ ನೆಮ್ಮದಿ ಇದೆಯೋ ಅವರು ಸಾಮಾನ್ಯವಾಗಿ ಸಂತೋಷವಾಗಿರುತ್ತಾರೆ. ಜನಸಾಮಾನ್ಯರ ಮಟ್ಟದಲ್ಲಿ ಸಂತೋಷಕ್ಕೆ ಇಷ್ಟು ಸಾಕು. ನಾವು ಕುಟುಂಬ ಜೀವಿಗಳು. ಹಾಗಾಗಿ ಮನೆಯ ವಾತಾವರಣ ನಮ್ಮ ನೆಮ್ಮದಿಯ ಮೇಲೆ ಬಹಳ ಪ್ರಭಾವ ಬೀರುತ್ತದೆ. ಮನೆಯೆಂದರೆ ಹೆಂಡತಿ ಮಕ್ಕಳು. ಅವರಿಬ್ಬರು ಅನುಕೂಲಕರವಾಗಿದ್ದರೆ ಸಂತೋಷ ಅಲ್ಲೇ ಇದೆ. ಮಾತಿಗೆ ಜಗಳ ತೆಗೆಯುವ ಹೆಂಡತಿ ಮತ್ತು ಮಾತು ಕೇಳದ ಮಕ್ಕಳಿರುವವರಿಗೆ ಇದು ಬಹಳ ಸುಲಭವಾಗಿ ಅರ್ಥವಾಗುತ್ತದೆ. ಇದರ ಜೊತೆಗೆ ನಮ್ಮಲ್ಲಿರುವ ಹಣದ ಬಗ್ಗೆ ತೃಪ್ತಿಯೊಂದು ಇದ್ದು ಬಿಟ್ಟರೆ ಬಾಳು ಬಂಗಾರ. ಇನ್ನೂ ಬೇಕು ಎಂಬ ಹಪಾಹಪಿಯೇ ಬದುಕಿನಲ್ಲಿ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ. ಇದ್ದುದರಲ್ಲಿ ತೃಪ್ತಿ ಪಡುವುದನ್ನು ಕಲಿತರೆ ಅಲ್ಲಿ ಸಂತೋಷವಿದೆ. ಎಲ್ಲಿ ಸಂತೋಷವಿದೆಯೋ ಅದೇ ಸ್ವರ್ಗ. ಹಾಗಾಗಿ ಒಳ್ಳೆಯ ಹೆಂಡತಿ, ಮಕ್ಕಳು ಮತ್ತು ನೆಮ್ಮದಿ ನೀಡುವ ಸಂಪತ್ತು, ಈ ಮೂರೂ ಇದ್ದು ಬಿಟ್ಟರೆ ಸ್ವರ್ಗವನ್ನು ಹುಡುಕಿ ಮೇಲೇ ಹೋಗಬೇಕಿಲ್ಲ, ಇಲ್ಲಿದ್ದಾಗಲೇ ಅನುಭವಿಸಬಹುದು. 6. ದಾನ ಮಾಡುವ ಉದಾರ ಬುದ್ಧಿ, ಒಳ್ಳೆಯ ಮಾತು, ದೇವರಲ್ಲಿ ನಂಬಿಕೆ ಮತ್ತು ಬ್ರಾಹ್ಮಣರನ್ನು ಸಂತೋಷವಾಗಿರಿಸುವ ಕಲೆ ಯಾರಲ್ಲಿದೆಯೋ ಅವರು ಭೂಮಿಯಲ್ಲೇ ಸ್ವರ್ಗದಲ್ಲಿರುವವರಂತೆ ಬದುಕುತ್ತಾರೆ. ಒಳ್ಳೆಯತನ, ಒಳ್ಳೆಯ ಮಾತು ಮತ್ತು ಒಳ್ಳೆಯ ಕೃತ್ಯಬುಗೆ ಸದಾ ಗೌರವವಿದೆ. ನಾವು ಸತ್ತ ನಂತರ ಯಾವ ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ನಂಬುತ್ತೇವೋ ಆ ಸ್ವರ್ಗವನ್ನು ಈ ಭೂಮಿಯಲ್ಲೇ ಸೃಷ್ಟಿಸಿಕೊಳ್ಳಲು ಸಾಧ್ಯವಿದೆ. ಅದಕ್ಕೆ ಮಾಡಬೇಕಾದ ಕೆಲಸವೇನೆಂದರೆ ಸಾತ್ವಿಕರಾಗಿ ಬದುಕುವುದು. ಸ್ವರ್ಗದಲ್ಲಿ ಸಿಗುವುದೇನು? ಅಂತಿಮ ಸುಖ. ಒಳ್ಳೆಯವರಾಗಿ ಬದುಕಿದರೆ ಅದು ಇಲ್ಲೇ ಸಿಗುತ್ತದೆ ಎಂದಾದರೆ ಇದೂ ಸ್ವರ್ಗವೇ ಅಲ್ಲವೇ? 7. ಯಾರ ಹೃದಯ ಎಲ್ಲಾ ಜೀವಜಂತಿಗಳಿಗೂ ಮಿಡಿಯುವುದೋ ಅವನಿಗೆ ಜ್ಞಾನದಿಂದಲೇ ಮೋಕ್ಷ ದೊರಕುತ್ತದೆ. ಜಟಿ ಬಿಡುವುದಾಗಲಿ ಭಸ್ಮ ಲೇಪಿಸಿಕೊಳ್ಳುವುದಾಗಲಿ ಅಗತ್ಯವಿಲ್ಲ. ಎಲ್ಲಾ ಧರ್ಮಗಳಿಗೂ ದಯೆಯೇ ಮೂಲ. ಭಸ್ಮಲೇಪನ, ಕಾವಿಧಾರಣೆಗಳೆಲ್ಲ ಬಾಹ್ಯ ತೋರಿಕೆಗಳು. ಎಲ್ಲಾ ಚರಾಚರಗಳ ಬಗೆಗೂ ಹೃದಯದಲ್ಲಿ ನಿಜವಾದ ದಯೆ ಹೊಂದಿರುವವನಿಗೆ ಬೇರಾವ ದೈಹಿಕ ಕ್ರಿಯೆಯ ಅಗತ್ಯವೂ ಇಲ್ಲ. ಅವನು ತನ್ನ ಸ್ವಭಾವದಿಂದಲೇ ಮುಕ್ತಿ ಪಡೆಯುತ್ತಾನೆ. 8. ತನ್ನದೇ ಕೈಗಳಲ್ಲಿ ಕಟ್ಟಿದ ಹೂಮಾಲೆಯನ್ನು ಅರ್ಪಿಸುವುದರಿಂದ, ಕೈಯಾರಿ ಗುಣಗಾನ ಮಾಡುವುದರಿಂದ ದೇವರನ್ನು ಉಳಿಸಿಕೊಂಡು ಸ್ವರ್ಗ ಸಂತೋಷವನ್ನು ಹೊಂದಬಹುದು. ದೇವರನ್ನು ಭಕ್ತಿಯಿಂದ ಉಳಿಸಿಕೊಳ್ಳಬೇಕು. ಅದು ಮನಃಪೂರ್ತಿಯಾಗಿ ಮಾಡುವ ಖಾಸಗಿ ಕ್ರಿಯೆ. ಬೇರೆಯವರ ಮೂಲಕ ಅಥವಾ ಬೇರೆಯವರ ಸಹಾಯ ಪಡೆದು ಮಾಡುವ ಆರಾಧನೆಗಳು ಆಡಂಬರದ ಆಚರಣೆಗಳಾಗಿರುತ್ತವೆಯೇ ಹೊರತು ಉದ್ದೇಶವನ್ನು ಈಡೇರಿಸುವುದಿಲ್ಲ. ಇಂದು ಪ್ರಚಾರಕ್ಕಾಗಿ ದೇವರ ಮೆರವಣಿಗೆ, ಜಾತ್ರೆಗಳನ್ನು ಏರ್ಪಡಿಸುವವರೂ ಇದ್ದಾರೆ. ಚಾಣಕ್ಯನ ಪ್ರಕಾರ ಇವೆಲ್ಲ ದೇವರ ಹೆಸರಿನಲ್ಲಿ ಮಾಡುವ ಅನಾಚಾರ. 9. ನಾವು ಬಯಸಿದ್ದನ್ನೆಲ್ಲ ಪಡೆಯುವುದು ಸಾಧ್ಯವಿಲ್ಲ. ನಮಗೆ ಬೇಕೆನ್ನಿಸಿದ್ದನ್ನೆಲ್ಲ ವಿಧಿ ಕೊಡುವುದಿಲ್ಲ. ಕೆಲವು ಸಲ ಉತ್ಕೃಷ್ಟ ಪ್ರಯತ್ನಗಳು ಕೂಡ ಫಲ ಕೊಡುವುದಿಲ್ಲ. ಹಾಗಾಗಿ ನೆಮ್ಮದಿಯಾಗಿರುವುದರ ಗುಟ್ಟು ಏನೆಂದರೆ ದೇವರು ಏನನ್ನು ಕೊಟ್ಟಿದ್ದಾನೋ ಅಷ್ಟಕ್ಕೇ ತೃಪ್ತಿ ಪಡುವುದು. ಪ್ರಯತ್ನಕ್ಕೆ ಫಲವಿದ್ದೇ ಇದೆ. ಆದರೆ ಕೆಲವೊಮ್ಮೆ ಪ್ರಯತ್ನಗಳು ಕೈಕೊಡುತ್ತವೆ. ನಮ್ಮ ಅರಿವಿಗೆ ಬಾರದ ಯಾವುದೋ ಒಂದು ಸಂಗತಿಯಲ್ಲಿ ಕೆಲಸ ಮಾಡಿರುತ್ತದೆ. ಅದನ್ನು ವಿಧಿ ಎಂದು ತಿಳಿದರೆ ನಷ್ಟವಿಲ್ಲ. ಹಾಗಾಗಿ ಬದುಕಿನಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳಿಗೂ ಕಾರ್ಯಕಾರಣ ಸಂಬಂಧ ಅಥವಾ ತರ್ಕವನ್ನು ಹಚ್ಚಿ ನೋಡಬೇಕಿಲ್ಲ. ನಮ್ಮ ನಿಲುಕಿಗೆ ಅತೀತ ಸಂಗತಿಗಳು ಆಗಾಗ ನಡೆಯುತ್ತವೆ. ಹಾಗಾಗಿ ನಮಗೆ ಸಿಕ್ಕಷ್ಟಕ್ಕೆ ಸಂತೋಷ ಪಡುವುದು ಬುದ್ಧಿವಂತರ ಲಕ್ಷಣ. 10. ನಾವು ಬೇಕಾದರೆ ರತ್ನದ ಮಣಿಯನ್ನು ಕಾಲಿಗೆ ಧರಿಸಿಕೊಂಡು ಸಾಮಾನ್ಯ ಗಾಜಿನ ಚೂರನ್ನು ತಲೆಯ ಮೇಲಿಟ್ಟುಕೊಳ್ಳಬಹುದು. ಆದರೆ ಮಾರಾಟ ಅಥವಾ ಖರೀದಿಯ ಸಂದರ್ಭದಲ್ಲಿ ಮಣಿಯೇ, ಗಾಜು ಗಾಜಿ. ಬಣ್ಣ ಬಣ್ಣದ ಗಾಜು ಅಮೂಲ್ಯ ಮಣಿಗಿಂತ ಸುಂದರವಾಗಿ ಕಾಣಬಹುದು. ಆದರೆ ಬೆಲೆಯಲ್ಲಿ ಅವುಗಳಿಗೆ ಹೋಲಿಕೆಯಿಲ್ಲ. ಗಾಜಿಗೆ ಏನು ಬೆಲೆ? ಹಾಗೆಯೇ ನಮ್ಮ ಬಾಹ್ಯ ತಳುಕು ಬಳುಕಿಗೆ ಯಾರಾದರೂ ಮರುಳಾಗಬಹುದೇ ಹೊರತು ಅದರಿಂದ ನಾವು ಗೌರವವನ್ನಂತೂ ಪಡೆಯುವುದಿಲ್ಲ. ಸರಿಯಾಗಿ ಪರೀಕ್ಷಿಸುವವರು ನಮ್ಮ ಅಂತರವನ್ನು ನೋಡುತ್ತಾರೆ. ಅಂತರಂಗ ಶುದ್ಧವಾಗಿದ್ದರೆ ನಾವು ಎಲ್ಲೆಡೆ ಸಲ್ಲುತ್ತೇವೆ. 11. ಸಂಸಾರವೆಂಬುದು ವಿವಿಧ ರೀತಿಯ ಅಸಂಖ್ಯ ವಿಷದ ಹಣ್ಣುಗಳನ್ನು ಬಿಡುವ ಅಪಾಯಕಾರಿ ವೃಕ್ಷವಿದ್ದಂತೆ. ಅದರಲ್ಲಿ 2 ಅಮೃತ ಸಮಾನವಾದ ಹಣ್ಣುಗಳಿವೆ. ಒಂದು ಒಳ್ಳೆಯ ಮಾತು, ಮತ್ತೊಂದು ಒಳ್ಳೆಯವರ ಸಹವಾಸ. ಸುಭಾಷಿತ ಮತ್ತು ಸತ್ಸಂಗ ಇವೆರಡೇ ಜಗತ್ತಿನಲ್ಲಿರುವ ಒಳ್ಳೆಯ ಸಂಗತಿಗಳು ಎನ್ನುತ್ತಾನೆ ಚಾಣಕ್ಯ. ಒಳ್ಳೆಯ ಮಾತುಗಳೆಲ್ಲವೂ ಸುಭಾಷಿತ ಎಂದು ಕರೆಸಿಕೊಳ್ಳುತ್ತವೆ. ಒಳ್ಳೆಯವರ ಸಹವಾಸದಿಂದ ಇರುವ ಪ್ರಯೋಜನವಂತೂ ನಮಗೆ ತಿಳಿದೇ ಇದೆ. 12. ದಾನ, ಅಧ್ಯಯನ, ತಪಸ್ಸು ಮುಂತಾದ ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಮುಂದಿನ ಜನ್ಮದಲ್ಲೂ ಅವುಗಳನ್ನೇ ಮಾಡುವ ಪುಣ್ಯದ ಬದುಕು ಲಭಿಸುತ್ತದೆ. ಆ ಜನ್ಮದಲ್ಲೂ ಅವುಗಳನ್ನಾಚರಿಸುವುದರಿಂದ ಒಳ್ಳೆಯ ಕೆಲಸಗಳನ್ನು ಮಾಡುವ ಅಭ್ಯಾಸ ಬೆಳೆಯುತ್ತದೆ. ಒಳ್ಳೆಯ ಕೆಲಸಕ್ಕೆ ಯಾವುದು ಪ್ರೇರಣೆ ನೀಡುತ್ತದೆಯೋ ಅದೇ ಧರ್ಮ. ಒಳ್ಳೆಯದನ್ನು ಮಾಡುವ ಅಭ್ಯಾಸ ಬೆಳೆಯಲು ಉತ್ತಮ ಆರಂಭ ಒಂದರ ಅಗತ್ಯವಿದೆ. ಒಮ್ಮೆ ಅದರ ಮಹತ್ವ ತಿಳಿದರೆ ನಂತರ ಅದು ನಿರಂತರವಾಗಿ ಮುಂದುವರಿಯುತ್ತದೆ. ಅಂಥವರೇ ಧರ್ಮವಂತರು ಎಂದು ಕರೆಸಿಕೊಳ್ಳುತ್ತಾರೆ. ಮೋಕ್ಷಕ್ಕೆ
ಧರ್ಮವೇ ಸಾಧನ ಎಂಬುದು ಸನಾತನ ನಂಬಿಕೆ. ಇತರರಿಗಿಂತ ಉತ್ತಮರಾಗಬೇಕಿಲ್ಲ. ನಿನ್ನೆ ಇದ್ದ ನಿನ್ನಿಗಿಂತ ಇಂದು ಉತ್ತಮನಾಗು. ಒಂದು ದಿನ ಜನರು ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಆ ದಿನಕ್ಕಾಗಿ ಇಂದೇ ನಿನ್ನನ್ನು ನೀನೇ ಬದಲಿಸು. ಇಂತಹ ಪವರ್ಫುಲ್ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಸಕ್ಸಸ್ ಮಂತ್ರ ಕನ್ನಡ ಮೋಟಿವೇಶನಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.